ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುದ ಯೂಟ್ಯೂಬ್ ಚಾನೆಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 2ದು ಪಾರ್ಟ್ 1ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾನು ಮೋಸ್ಟ್ಲಿ 5 ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಸೊ ಕಂಪ್ಲೀಟಾಗಿ ನೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟ್ ನೀವು ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡಿಕೊಂಡು ಆಮೇಲೆ ಪಾರ್ಟ್ 2ಗೆ ಬನ್ನಿ. ಸೊ ಆವಾಗ ನಿಮಗೆ ನೀಟಾಗಿ ಫ್ಲೋ ಸಿಗುತ್ತೆ. ಓಕೆನಾ? ಸೊ ಇದರಲ್ಲಿ ನಾವು ಪಾರ್ಟ್ 2 ಅಂದರೆ ಅದರದ್ದು ಕಂಟಿನ್ಯೂಷನ್ ನೋಡ್ತಾ ಹೋಗೋಣ. ಓಕೆನಾ? ಜಸ್ಟ್ ನಾನು ಹೇಳೋದನ್ನ ಕೇಳ್ತಾ ಹೋಗಿ ಗೈಸ್. ನೀವು ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಜಸ್ಟ್ ನಾನು ಕ್ವೆಶನ್ಸ್ ಹೇಳಿದಾಗ ಕ್ವೆಶನ್ ನೋಡಿ. ಆಮೇಲೆ ನಾನು ಹೇಳ್ತಿರ್ಬೇಕಾದ್ರೆ ಕೇಳಿಸ್ಕೊತಾ ಹೋಗಿ ಅಷ್ಟೇ ಸಾಕು. ಓಕೆನಾ? ನೀವು ಏನು ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಇದಿದೆ ಬರಿಬೇಕು ಪಾಯಿಂಟ್ಸು ಅಂತ ಏನು ರೂಲ್ಸ್ ಇಲ್ಲ. ಸೊ ಜಸ್ಟ್ ನಾನು ಹೇಳೋದನ್ನ ನೀವು ಕೇಳಿಸ್ಕೊಂಡು ಎಕ್ಸಾಮ್ ಹಾಲಲ್ಲಿ ಹೋದಾಗ ನಿಮಗೆ ಏನು ನೆನ್ಪು ಬರುತ್ತೆ ಅದನ್ನು ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಯಾವುದೇ ಎಕ್ಸಾಮಿನರ್ ಆಗಲಿ ನಿಮಗೆ ಕಾನ್ಸೆಪ್ಟು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಚೆಕ್ ಮಾಡ್ತಾರೆ ಬಿಟ್ಟರೆ ನಿಮಗೆ ಟೆಕ್ಸ್ಟ್ ಬುಕ್ಕು ಕಾಪಿ ಪೇಸ್ಟ್ ಮಾಡಿದ್ದೀರಾ ಅಂತ ಕೇಳಲ್ಲ. ಓಕೆನಾ? ಸೊ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್. ಸೊ ಜಸ್ಟ್ ಲಿಸನ್ ವಾಟ್ ಐ ಸೇ. ಆದರೆ ಬುಕ್ಕು ಪೆನ್ನು ಇಟ್ಕೊಂಡು ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ PDF ನಾನು ಶೇರ್ ಮಾಡ್ತೀನಿ. ಓಕೆನಾ? ಆಮೇಲೆ ಈ ಮಾಡ್ಯೂಲ್ 2 ಕಂಪ್ಲೀಟ್ ಆಗಿದ ತಕ್ಷಣ ಮಾಡ್ಯೂಲ್ 2 PDF ನಾನು ಹಾಕ್ತೀನಿ. ಓಕೆನಾ? ಗ್ರೂಪಲ್ಲಿ ವಾಟ್ಸಪ್ ಚಾನಲಲ್ಲಿ. ಓಕೆ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸ್ಪ್ಲೇನ್ ದ ರಿಕ್ವೈರ್ಮೆಂಟ್ಸ್ ಎಲೆಕ್ಷನ್ ಆ್ಯಂಡ್ ವೇರಿಯಸ್ ಟೆಕ್ನಿಕ್ಸ್ ಯೂಸ್ಡ್ ಇನ್ ರಿಕ್ವೈರ್ಮೆಂಟ್ ಎಲೆಕ್ಷನ್ ಅಲಾಂಗ್ ವಿತ್ ಇಟ್ಸ್ ಇಂಪಾರ್ಟೆನ್ಸ್. ಓಕೆ. ಸೊ ಇದ್ರ ಸೊಲ್ಯೂಷನ್ ಏನು ಅಂತ ಅಂದರೆ ರಿಕ್ವೈರ್ಮೆಂಟ್ಸ್ ಎಲೆಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಅಸ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್. So it is the process of collecting and understanding the needs, expectation and constraint of all the stakeholders. ಸೊ ಇಲ್ಲಿ ರಿಕ್ವೈರ್ಮೆಂಟ್ ಎಲೆಕ್ಷನ್ ಅಂದರೆ ಇದನ್ನ ನಾವು ರಿಕ್ವೈರ್ಮೆಂಟ್ಸ್ ಗ್ಯಾದರಿಂಗ್ ಅಂತಾನೂ ಕೂಡ ಕರಿತೀವಿ. ರಿಕ್ವೈರ್ಮೆಂಟ್ಸ್ ಗ್ಯಾದರಿಂಗ್ ಅಂದರೆ ಏನು? ಕಸ್ಟಮರ್ಸ್ ಹತ್ರ ಹೋಗೋದು, ಅವ್ರ ಹತ್ರ ಇನ್ಫಾರ್ಮೇಷನ್ ಅಥವಾ ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳೋದು, ಅವ್ರ ನೀಡ್ಸ್ ಏನು ಅಂತ ತಿಳ್ಕೊಳೋದು. ಓಕೆನಾ? ಸೊ ದಟ್ ಈಸ್ ವಾಟ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ಸ್, ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಕನ್ಸ್ಟ್ರೆಂಟ್ಸ್ ಅಂತ ಅಂದರೆ ಅಡೆತಡೆಗಳು. ಓಕೆನಾ? ಅವರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಆಫ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು? ಯೂಸರ್ಸ್. ಸೊ ಇಟ್ ಇನ್ವಾಲ್ವ್ಸ್ ಪ್ರಾಬ್ಲಮ್ ಸಾಲ್ವಿಂಗ್, ಎಲಾಬೊರೇಷನ್, ನೆಗೋಷಿಯೇಷನ್ ಆ್ಯಂಡ್ ಸ್ಪೆಸಿಫಿಕೇಶನ್. ಓಕೆ. ಇದರದ್ದು ಮೇನ್ ಗೋಲ್ ಏನು ಅಂದರೆ ಐಡೆಂಟಿಫೈ ದ ಪ್ರಾಬ್ಲಮ್ ಕ್ಲಿಯರ್ಲಿ. ನೀಟಾಗಿ ಪ್ರಾಬ್ಲಮ್ ಏನು ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಥವಾ ಕಂಡುಹಿಡಿಬೇಕು. ಪರ್ಪಸ್ ಆಫ್ ದ ಪ್ರಪೋಸ್ ಪಾಸಿಬಲ್ ಸೊಲ್ಯೂಷನ್ ಅಂದರೆ ಆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟಿಗೆ ಏನು ಸೊಲ್ಯೂಷನ್ ಕೊಡ್ಬೋದು ಅಂತ. ನೆಗೋಷಿಯೇಟ್ ಡಿಫ್ರೆಂಟ್ಸ್ ವ್ಯೂ ಪಾಯಿಂಟ್. ತುಂಬ ವ್ಯೂ ಪಾಯಿಂಟ್ಸಿಂದ ನೋಡಿ ಸೊಲ್ಯೂಷನ್ನ ಕೊಡಬೇಕು. ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಬೇಕು. ಓಕೆನಾ? ಡೆವಲಪರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದಾಗಲಿ ಅಥವಾ ಕಸ್ಟಮರ್ಸ್ ವ್ಯೂ ಪಾಯಿಂಟಿಂದ ಆಗಲಿ. ಸೊ ಎಲ್ಲ ಕಡೆ ಎಲ್ಲ ಪರ್ಸ್ಪೆಕ್ಟಿವಿಂದನೂ ನೋಡಬೇಕು. ಓಕೆನಾ? ಪ್ರಿಪೇರ್ ಪ್ರಿಲಿಮಿನರಿ ಸೆಟ್ ಆಫ್ ಸೊಲ್ಯೂಷನ್. ಇವಾಗ ಪ್ರಾಬ್ಲಮ್ ಅಂತ ಅಂದರೆ ಒಂದೇ ಸೊಲ್ಯೂಷನ್ ಇರುತ್ತಾ? ಮಲ್ಟಿಪಲ್ ಸೊಲ್ಯೂಷನ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಸೆಟ್ ಆಫ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿ ಇಟ್ಕೊಬೇಕು. ಆಮೇಲೆ ಇದರಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಇದೆ, ತುಂಬಾನೇ ಟೆಕ್ನಿಕ್ಸ್ ಇದೆ. ಅವ್ರು ಕೇಳಿರೋದೇನು? ಸೊ ವೇರಿಯಸ್ ಟೆಕ್ನಿಕ್ ಯೂಸ್ಡ್ ಇನ್ ರಿಕ್ವೈರ್ಮೆಂಟ್ ಎಲೆಕ್ಷನ್. ಸೊ ಏನೇನಪ್ಪ ಟೆಕ್ನಿಕ್ಸ್ ಅಂತ ನೋಡೋದಾದ್ರೆ ಫಸ್ಟ್ ಬಂದು ಕೊಲಾಬರೇಟಿವ್ ರಿಕ್ವೈರ್ಮೆಂಟ್ಸ್ ಗ್ಯಾದರಿಂಗ್ ಫಸ್ಟ್. ಸೊ ದಿಸ್ ಟೆಕ್ನಿಕ್ ಫೋಕಸಸ್ ಆನ್ ಗ್ಯಾದರಿಂಗ್ ಇನ್ ರಿಕ್ವೈರ್ಮೆಂಟ್ಸ್ ಬೈ ಕಂಡಕ್ಟಿಂಗ್ ಮೀಟಿಂಗ್ ವಿತ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಕೊಲಾಬರೇಟಿವ್ ಅಂದರೆ ಏನು? ಕಂಬೈನ್ ಆಗಿ ಅಂದರೆ ವರ್ಕಿಂಗ್ ಟುಗೆದರ್ ಅಥವಾ ಏನು ಕೊಲಾಬ್ರೇಷನ್ ಮೀನಿಂಗ್ ಏನು? ಟುಗೆದರ್ ಅಂತ. ಓಕೆ. ಸೊ ಈ ಟೆಕ್ನಿಕ್ ಏನು ಮಾಡುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಎಲ್ಲ ಅಂದರೆ ಕಸ್ಟಮರ್ಸ್ದು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊತಾರೆ. ಹೆಂಗೆ? ಮೀಟಿಂಗ್ಸ್ನ ಕಂಡಕ್ಟ್ ಮಾಡಿ. ಓಕೆ. ಬೇಸಿಕ್ ಗೈಡ್ಲೈನ್ಸ್ ಏನಪ್ಪ? ಬೇಸಿಕ್ ಗೈಡ್ಲೈನ್ಸ್ ಅಂದರೆ ಆ ಮೀಟಿಂಗಲ್ಲಿ ಏನೇನು ಮಾಡ್ಬೋದು ಅಂತ ಅಂದರೆ ಬೋತ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ಅಟೆಂಡ್ ದಿಸ್ ಮೀಟಿಂಗ್. ಆಬ್ವಿಯಸ್ಲಿ ರಿಕ್ವೈರ್ಮೆಂಟ್ಸ್ ಯಾರ ಹತ್ರ ತಗೊಂತೀರಾ ನೀವು? ಕಸ್ಟಮರ್ಸ್ ಹತ್ರ ತಾನೆ. ಆ ಒಂದು ಮೀಟಿಂಗಲ್ಲಿ ಯಾರಿರ್ತಾರೆ? ಡೆವಲಪರ್ಸು, ಇಂಜಿನಿಯರ್ಸು, ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಆ ಮೀಟಿಂಗಲ್ಲಿ ಇರ್ತಾರೆ. ಆಮೇಲೆ ರೂಲ್ಸ್ ಆಫ್ ಪಾರ್ಟಿಸಿಪೇಷನ್ ಆ್ಯಂಡ್ ಪ್ರಿಪ್ರೇಷನ್ ಆರ್ ಸೆಟ್. ಅಂದರೆ ಇವಾಗ ನೀವೊಂದು ಮೀಟಿಂಗ್ ಹೋಗ್ತಿದ್ದೀರಾ ಅಂತ ಅಂದಮೇಲೆ ಅದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅಂದರೆ ಏನು ತೊಗೊಂಬರ್ಬೇಕು, ನಾನು ಮುಂಚೆನೇ ಏನು ಪ್ರಿಪೇರ್ ಆಗಿರಬೇಕು ಅನ್ನೋದೆಲ್ಲ ಮುಂಚೆನೇ ಒಂದು ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ. ಸೊ ಅದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ನೆಕ್ಸ್ಟ್ ದ ಫ್ಲೆಕ್ಸಿಬಲ್ ಅಜೆಂಡಾ ಈಸ್ ಕ್ರಿಯೇಟೆಡ್ ಟು ಅಲೌ ಡಿಸ್ಕಷನ್ ಆ್ಯಂಡ್ ಐಡಿಯಾ ಫ್ಲೋ. ಸೊ ಅಲ್ಲಿ ಆ ಒಂದು ಮೀಟಿಂಗಲ್ಲಿ ಏನು ಮಾಡ್ತೀರಾ? ಸೊ ಡಿಸ್ಕಸ್ ಮಾಡ್ತೀರಾ. ಏನು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಏನೇನು ಆಬ್ಜೆಕ್ಟಿವ್ಸ್ ಅಂದರೆ ಗೋಲ್ಸ್ ಏನು ಅಂತ ಡಿಸ್ಕಸ್ ಮಾಡ್ತೀರಾ, ಮತ್ತು ಏನೇನು ಲಿಸ್ಟ್ ಆಫ್ ಸರ್ವೀಸಸ್ನ ಡಿಸ್ಕಸ್ ಮಾಡ್ತೀರಾ, ಮತ್ತು ಅಡೆತಡೆಗಳು ಏನು ಬರ್ಬೋದು. ಲೈಕ್ ಇವಾಗ ನಾನೊಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಾದ್ರೆ ಏನು ಅಡೆತಡೆ ಬರ್ಬೋದು,
ನಾನೇನು ರಿಸ್ಕ್‌ನ ಫೇಸ್ ಮಾಡ್ಬೋದು ಅನ್ನೋ ಥರ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಫೆಸಿಲಿಟೇಟರ್ಸ್ ಕಂಟ್ರೋಲ್ ದ ಮೀಟಿಂಗ್. ಇವಾಗ ಮೀಟಿಂಗ್ ಕಂಡಕ್ಟ್ ಮಾಡೋದಕ್ಕೆ, ಆ ಮೀಟಿಂಗ್‌ನ ನೋಡ್ಕೊಳ್ಳೋದಕ್ಕೆ ಕೆಲವೊಬ್ಬ ವ್ಯಕ್ತಿಗಳಿರ್ತಾರೆ. ಸೊ, ಅವ್ರೇನು ಮಾಡ್ತಾರೆ, ಆ ಒಂದು ಮೀಟಿಂಗ್‌ನ ಕಂಟ್ರೋಲ್ ಮಾಡ್ತಿರ್ತಾರೆ. ಅದು ಏನು ಕಸ್ಟಮರ್ ಕಡೆಯಿಂದನೂ ಆಗಿರ್ಬೋದು ಅಥವಾ ಡೆವಲಪರು ಆಗಿರ್ಬೋದು. ಇವಾಗ ಡೆವಲಪರ್ ಕಡೆಯಿಂದ ಮೀಟಿಂಗ್‌ನ ಕಂಡಕ್ಟ್ ಮಾಡಿದ್ರೆ, ಆ ಒಂದು ಟೀಮಲ್ಲೇ ಒಬ್ರನ್ನ ಓಕೆ ನೀವು ಈ ಮೀಟಿಂಗ್‌ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಥರ ಇರುತ್ತಲ್ಲ. ಸೊ, ಅವರು ಫೆಸಿಲಿಟೇಟರ್ ಆ ಒಂದು ಮೀಟಿಂಗ್‌ನ ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್ ದ ಡೆಫಿನಿಷನ್ ಮೆಕ್ಯಾನಿಸಮ್ ಈಸ್ ಯೂಸ್ಡ್. ಅಂದ್ರೆ ಇಲ್ಲಿ ಇವಾಗ ಮೀಟಿಂಗಲ್ಲಿ ಏನು ಪ್ರೊಜೆಕ್ಟರ್ ಹಾಕಿ ಅವರಿಗೆ ಓಕೆ ಇದು ನಮ್ದು ಪ್ಲಾನ್ ಇದೆ, ಇದು ನಮ್ದು ಪ್ರಾಬ್ಲಮ್ಮು, ಇದು ನಮ್ಮ ಸೊಲ್ಯೂಷನ್ ಅಂತ. ಇವಾಗ ನಾವು ಡಿಜಿಟಲ್ ಟೂಲ್ ಅಂದ್ರೆ ಏನು, ಮೆಕ್ಯಾನಿಸಮ್ ಡಿಜಿಟಲ್ ಟೂಲ್ಸ್ ಅಂದ್ರೆ ಏನು, PPT, ಪ್ರೊಜೆಕ್ಟರ್‌ನ ಯೂಸ್ ಮಾಡೋದು ಅಷ್ಟೇ. ಸೊ, ಆಮೇಲೆ ನಿಮಗೆ ಟೈಮ್ ಇದ್ರೆ ಇದ್ರ ಬಗ್ಗೆನೂ ಎಕ್ಸ್‌ಪ್ಲೇನ್ ಮಾಡಿ. ಇನ್ಸೆಪ್ಷನ್ ಏನೇನ್ ಆಗತ್ತೆ ಅಲ್ಲಿ. ಇನ್ಸೆಪ್ಷನ್ನು, ಬಿಫೋರ್ ಮೀಟಿಂಗ್ ಏನು ಡಿಸ್ಕಸ್ ಮಾಡ್ತಾರೆ, ಡ್ಯೂರಿಂಗ್ ಮೀಟಿಂಗ್ ಒಳಗಡೆ ಏನು ಡಿಸ್ಕಸ್ ಮಾಡ್ತಾರೆ, ಮತ್ತೆ ಮಿನಿ ಸ್ಪೆಸಿಫಿಕೇಶನ್ ಅಂದರೆ ಏನು, ಇನ್ಸಿಸ್ಟೆಂಟ್ ಅಂದರೆ ಏನು. ಆ್ಯಕ್ಚುಲಿ ಇದೆಲ್ಲ 4 ಕ್ವೆಶನ್ಸ್ ಓಕೆನಾ. ಇವರು ರಿಕ್ವೈರ್ಮೆಂಟ್ ಎಲಿಕ್ಷನ್ ಅನ್ನೋದು ತುಂಬ ದೊಡ್ಡ ಕಾನ್ಸೆಪ್ಟ್ ಓಕೆನಾ. ಅವರು ಅದನ್ನು 10 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ, ನಾವು ಎಲ್ಲಾದ್ರ ಬಗ್ಗೆ ಬ್ರೀಫ್ ಔಟ್ ಮಾಡಬೇಕು. ಬಟ್ ಕೊಲಾಬ್ರೇಟಿವ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಅಂತಾನೆ ಅವರು ಬೇರೆ ಸಪ್ರೇಟ್ ಕ್ವೆಶನ್ ಕೊಡ್ಬೋದು. ಆಮೇಲೆ QFT ಅಂತಾನೆ ಸಪ್ರೇಟ್ ಕ್ವೆಶನ್ ಕೊಡ್ಬೋದು. ಸಪ್ರೇಟ್ 6 ಮಾರ್ಕ್ಸ್ ಕ್ವೆಶನ್ಸು ಕೂಡ ಕೊಡ್ಬೋದು. ಸೊ, ಆ ಥರ ಬಂದಾಗ ನೀವು ಇದು ಒಂದು ಸ್ವಲ್ಪ ಎಕ್ಸ್‌ಪ್ಲೇನ್ ಮಾಡಬೇಕು. ಸೊ, ಗೈಸ್ ಯಾವಾಗಲೂ ಅಷ್ಟೇ ಹೆಡ್ಡಿಂಗ್ಸ್‌ನ ನೀಟಾಗಿ ಬರೀರಿ. ಹೆಡ್ಡಿಂಗ್ಸ್ ನೀಟಾಗಿ ಬರೆದು ಅಂಡರ್‌ಲೈನ್ ಮಾಡಿ ಓಕೆನಾ. ಒಳಗಡೆ ಕಂಟೆಂಟು ನಿಮಗೆ ಗೊತ್ತಿದ್ರೆ ನೀಟಾಗಿ ಬರೀರಿ. ಇಲ್ಲ ಅಂತ ಐಡಿಯಾ ಇಲ್ಲ ಅಂತ ಅಂದರೆ ಅದ್ರ ರಿಲೇಟೆಡ್ ಏನಾದರೂ ಬರ್ದು ಬನ್ನಿ. ಆಬ್ವಿಯಸ್ಲಿ ಅವರು ಹೆಡ್ಡಿಂಗ್ಸ್ ನೋಡ್ತಾರೆ, ನೀವು ಒಳಗಡೆ ಬರ್ದಿರೋದು ಕಂಟೆಂಟ್ ಅಲ್ಲ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು QFT, ಕ್ವಾಲಿಟಿ ಫಂಕ್ಷನ್ ಡೆವಲಪ್ಮೆಂಟ್. ಓಕೆ. ಸೊ, QFT ಫೋಕಸಸ್ ಆನ್ ಕ್ಯಾಪ್ಚರಿಂಗ್ ದ ವಾಯ್ಸ್ ಆಫ್ ದ ಕಸ್ಟಮರ್ ಆ್ಯಂಡ್ ಕನ್ವರ್ಟಿಂಗ್ ದೆಮ್ ಇಂಟು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್. ಸೊ, QFT ಅಂತ ಅಂದರೆ ಇವಾಗ ನೀವು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್‌ನ ತಿಳ್ಕೊಂಡು ಅವರ ಒಂದು ರಿಕ್ವೈರ್ಮೆಂಟ್ಸ್‌ಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದು ರಿಕ್ವೈರ್ಮೆಂಟ್ಸ್‌ನ ನೀವೇನು ಮಾಡ್ತೀರಾ, ಇದು ಬೇಕು ಅಂದಾಗ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತೀರಾ ತಾನೆ. ಆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏನು ನೀವು ಟೆಕ್ನಿಕಲ್ ಆಗಿ ಮಾಡ್ತೀರಾ, ಕೋಡ್ ಬರೀತೀರಾ, ಡಿಸೈನ್ ಮಾಡ್ತೀರಾ ತಾನೆ. ಸೊ, ದಟ್ ಈಸ್ ವಾಟ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಅಂದರೆ ಕಸ್ಟಮರ್ಸ್ ರಿಕ್ವೈರ್ಮೆಂಟ್‌ನ ತಿಳ್ಕೊಂಡು ಟೆಕ್ನಿಕಲ್ ಆಗಿ ಕನ್ವರ್ಟ್ ಮಾಡೋದನ್ನ QFD ಅಂತ ಕರೀತಾರೆ. ಓಕೆ. ಇದ್ರದ್ದು ಮೇನ್ ಗೋಲ್ ಏನು, ಮ್ಯಾಕ್ಸಿಮೈಸ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಒಂದು ಏನಂತೀರ ಸಾಫ್ಟ್ವೇರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಮಾಡಬೇಕು, ಫುಲ್ಫಿಲ್ ಮಾಡಬೇಕು ಓಕೆನಾ. ಅವರ ಒಂದು ಡಿಸೈರ್ ಅನ್ನೋದಿರುತ್ತಲ್ಲ ಅದನ್ನು ಫುಲ್ಫಿಲ್ ಮಾಡಬೇಕು. ಓಕೆ. ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್ಸ್, ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಇದೆ ನಮ್ಮ ಒಂದು QFTಯಲ್ಲಿ ಅಂತ ನೋಡಿದ್ರೆ, ಫಸ್ಟ್ ನಾರ್ಮಲ್ ರಿಕ್ವೈರ್ಮೆಂಟ್. ಏನಪ್ಪ ಈ ನಾರ್ಮಲ್ ರಿಕ್ವೈರ್ಮೆಂಟ್ ಅಂದರೆ ಕಸ್ಟಮರ್ ಸ್ಟೇಟೆಡ್ ನೀಡ್ಸ್. ಇವಾಗ ನೀವು ಹೋಗಿದ ತಕ್ಷಣ ಕಸ್ಟಮರ್ನ ಕೇಳ್ತೀರಲ್ವಾ, ಏನೇನು ಬೇಕು, ಏನು ಸಾಫ್ಟ್ವೇರ್ ಡೆವಲಪ್ ಏನು ನಿಮಗೆ ತೊಂದರೆ ಆಗ್ತಿದೆ, ಏನೇನು ಬೇಕು ನಮ್ಮ ಒಂದು ಸಾಫ್ಟ್ವೇರಲ್ಲಿ ಅಂತ ಕೇಳಿದಾಗ ಅವರು ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾರೆ ನೋಡಿ, ನನಗೆ ಇದೇ ಬೇಕು, ಈ ಫೀಚರೇ ಇರಬೇಕು ಅಂತ. ಸೊ, ಅದು ನಾರ್ಮಲ್ ರಿಕ್ವೈರ್ಮೆಂಟ್. ಎಕ್ಸ್ಪೆಕ್ಟೆಡ್ ರಿಕ್ವೈರ್ಮೆಂಟ್ಸ್ ಅಂದರೆ ಇವಾಗ ಆ ಕಸ್ಟಮರ್ ಅದನ್ನ ಹೇಳಿರಲ್ಲ. ಸೊ, ಡಿಫಾಲ್ಟ್ ಆಗಿ ನಾವೇ ಆ ಒಂದು ರಿಕ್ವೈರ್ಮೆಂಟ್ಸ್ ಸಾಫ್ಟ್ವೇರಲ್ಲಿ ಹಾಕಬೇಕು. ಇವಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. ಇವಾಗ ನೀವು ಫೋನ್ ಅಂತ ಅನ್ಕೊಡಿ. ಇವಾಗ ಕೀಪ್ಯಾಡ್ ಫೋನ್ಸಲ್ಲಿ ಇವಾಗ ನನಗೆ ಏನಂತೀರ, ಕಸ್ಟಮರು ಹೇಳಲ್ಲ ನನಗೆ ಬಟನ್ಸ್ ಇರಬೇಕು, ಅದಿರ್ಬೇಕು, ಇದಿರ್ಬೇಕಂತ. ಸೊ, ಅದು ಬಟನ್ಸ್ ಇರಬೇಕು ಅನ್ನೋದು ಬೇಸಿಕ್ ರಿಕ್ವೈರ್ಮೆಂಟ್ಸ್, ಕಾಮನ್ ಸೆನ್ಸ್ ಅದು. ಸೊ, ಅವ್ರು ಹೇಳಿಲ್ಲ ಅಂದ್ರೂ ನಾವು ಡಿಫಾಲ್ಟ್ ಆಗಿ ಅದನ್ನ ಹಾಕಬೇಕು. ಸೊ, ದಟ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಎಕ್ಸೈಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ಅಂದರೆ ಇವಾಗ ಕಸ್ಟಮರ್ ಅದನ್ನ ಹೇಳಿರಲ್ಲ ಓಕೆನಾ. ಬಟ್ ನೀವು ಆ ಒಂದು ಫೀಚರ್ನ ಆ ಒಂದು ಸಾಫ್ಟ್ವೇರಲ್ಲಿ ಹಾಕಿದಾಗ ಅವರಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಓ ವಾವ್. ಇವಾಗ ಎಕ್ಸಾಂಪಲ್, ಇವಾಗ ನಿಮ್ಮ ಒಂದು ಫೋನು ಇವಾಗ ನೀವು ಒಂದ್ಸತಿ ಮಾತ್ರ ಟಚ್ ಮಾಡ್ಬೋದು. ಸೊ, ಮಲ್ಟಿಪಲ್ ಟಚ್ ಸ್ಕ್ರೀನ್ ಇದೆ. ಸೊ, ಅವಾಗ ಕಸ್ಟಮರ್ಗೆ ಏನನ್ಸುತ್ತೆ, ವಾವ್ ಅನ್ಸುತ್ತೆ. ಸೊ, ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ, ಬಟ್ ನೀವು ಆ ರಿಕ್ವೈರ್ಮೆಂಟ್ಸ್ನ ಹಾಕಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಸೊ, ದಟ್ ಈಸ್ ವಾಟ್ ಎಕ್ಸೈಟಿಂಗ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಥರ್ಡ್ ಒನ್ ಬಂದು ಯೂಸೇಜ್ ಸಿನಾರಿಯೋಸ್. ಸೊ, QFT ಬಗ್ಗೆ ನೋಡಿದ್ವಿ. ಇವಾಗ ನಾವು ಈ ಕೊಲಾಬ್ರೇಟಿವ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನೋಡಿದ್ವಿ. ಇವಾಗ ನಾವು ಯೂಸರ್ ಸಿನಾರಿಯೋಸ್ ಬಗ್ಗೆ ನೋಡೋಣ. ಸೊ, ಯೂಸರ್ ಸಿನಾರಿಯೋಸ್ ಏನು. ಸೊ, ಡಿಸ್ಕ್ರೈಬ್ಸ್ ಹೌ ಡಿಫ್ರೆಂಟ್ ಯೂಸರ್ಸ್ ವಿಲ್ ಯೂಸ್ ದ ಸಿಸ್ಟಮ್ ಇನ್ ರಿಯಲ್ ಲೈಫ್. ನಮ್ಮ ಒಂದು ಸಿಸ್ಟಮ್ ಅಥವಾ ನಮ್ಮ ಒಂದು ಸಾಫ್ಟ್ವೇರು ಬೇರೆ ಬೇರೆ ಯೂಸರ್ಸು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದೇ ಯೂಸೇಜ್ ಸಿನಾರಿಯೋ. ಸೊ, ಅದೇನು ತೋರಿಸುತ್ತೆ ಅಂದರೆ ಸ್ಟೆಪ್ಸ್ ಫಾಲೋಡ್ ಬೈ ದ ಯೂಸರ್ಸು ಯಾವ ರೀತಿ ಸ್ಟೆಪ್ ಫಾಲೋ ಮಾಡಬೇಕು,
ಆಮೇಲೆ ಯಾವ ರೀತಿ ಆ ಫೀಚರ್ಸ್ನ ಯೂಸ್ ಮಾಡಬೇಕು, ಆಮೇಲೆ ನಮ್ಮ ಒಂದು ಸಿಸ್ಟಮ್ ಏನು ಮಾಡುತ್ತೆ, ಸೊ ಇಷ್ಟೆಲ್ಲ ಅದು ತೋರಿಸುತ್ತೆ. ಸೊ ಯೂಸ್ ಕೇಸಸ್ ಹೆಲ್ಪ್ಸ್ ಡೆವಲಪರ್ಸ್ ಟು ಅಂಡರ್ಸ್ಟ್ಯಾಂಡ್ ಆಕ್ಚುಯಲ್ ಸಿಸ್ಟಮ್ ಬಿಹೇವಿಯರ್. ಅದು ಡೆವಲಪರ್ಸ್ಗಾಗಲಿ ಅಥವಾ ಕಸ್ಟಮರ್ಸ್ಗಾಗಲಿ ಆ ಸಾಫ್ಟ್ವೇರು ಯಾವ ರೀತಿ ಒಂದು ಸಿಸ್ಟಮ್ ವರ್ಕ್ ಆಗ್ತಿದೆ ಅಂತ ತೋರಿಸುತ್ತೆ. ಇವಾಗ ಡೆವಲಪರ್ಸ್ಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅವರು ಯೂಸ್ ಮಾಡಿದಾಗ ಅವರೇ ಡೆವಲಪ್ ಮಾಡ್ತಿರೋದ್ರಿಂದ ಸೊ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಒಂದು ಸಿಸ್ಟಮ್ ಯಾವ ರೀತಿ ಬಿಹೇವ್ ಮಾಡ್ತಿದೆ ಅಂತ. ಸೊ ನೆಕ್ಸ್ಟ್ ಅವರು ಇಂಪಾರ್ಟೆನ್ಸು ಕೇಳಿದ್ದಾರೆ. ಈ ಎಲೆಕ್ಷನ್‌ದು ಇಂಪಾರ್ಟೆನ್ಸ್ ಹೇಳಿ ಅಂತ. ಸೊ ಫಸ್ಟ್ ಇಂಪಾರ್ಟೆನ್ಸ್ ಏನಂದ್ರೆ ಎನ್ಶೂರ್ ಕರೆಕ್ಟ್ ಅಂಡರ್‌ಸ್ಟ್ಯಾಂಡಿಂಗ್ ಆಂಡ್ ಕಸ್ಟಮರ್ಸ್ ನೀಡ್ಸ್. ಈ ಒಂದು ಪ್ರೋಸೆಸ್‌ನ ನಾವೆಲ್ಲ ಫಾಲೋ ಮಾಡೋದ್ರಿಂದ ಕಸ್ಟಮರ್ ನೀಡ್ಸು ಎಲ್ಲ ನಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ರಿಮೂವ್ಸ್ ಆಂಬಿಗ್ವಿಟಿ, ಕನ್ಫ್ಯೂಷನ್ ಆಂಡ್ ಮಿಸ್ಸಿಂಗ್ ಇನ್ಫಾರ್ಮೇಷನ್. ಆಬ್ವಿಯಸ್ಲಿ ಕನ್ಫ್ಯೂಷನ್ ಅನ್ನೋದಿರಲ್ಲ. ಇವಾಗ ನಾವು ನೀಟಾಗಿ ಅರ್ಥ ಮಾಡ್ಕೊಂಡಾಗ ಕನ್ಫ್ಯೂಷನ್ಸ್ ಅನ್ನೋದಿರಲ್ಲ. ನೆಕ್ಸ್ಟ್ ಹೆಲ್ಪ್ಸ್ ದ ಸ್ಟೇಕ್ ಹೋಲ್ಡರ್ಸ್ ಟು ಅಗ್ರಿ ಆನ್ ವಾಟ್ ದ ಸಿಸ್ಟಮ್ ಶುಡ್ ಡೂ. ಓಕೆ. Avoids expensive changes later, reduces the project risk and failure, leads better quality of software, and forms the foundation for analysis, design, and development. ಸೊ ಇದು ಇಂಪಾರ್ಟೆಂಟ್ಸ್. ಸೊ ಇಷ್ಟನ್ನು ಬರಿಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ನೋಡೋಣ. ಸೊ ಇದೇನು ಹೇಳುತ್ತೆ ಅಂದರೆ ಎಕ್ಸ್ಪ್ಲೇನ್ ನೆಗೋಷಿಯೇಟಿಂಗ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ವ್ಯಾಲಿಡೇಟಿಂಗ್ ರಿಕ್ವೈರ್ಮೆಂಟ್ಸ್. ಓಕೆ. The goal of the requirements negotiation is to create realistic project plan that satisfies stakeholders needs and fits in the real world constraints. ಅಂದ್ರೆ ನೆಗೋಷಿಯೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ನಾವು ರಿಯಲಿಸ್ಟಿಕ್ ಪ್ರಾಜೆಕ್ಟ್ ಪ್ಲಾನ್ನ ಕ್ರಿಯೇಟ್ ಮಾಡ್ತೀವಿ. ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅದು ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಕಸ್ಟಮರ್ಸ್ ಆಗಲಿ ಯೂಸರ್ಸ್ ಆಗಲಿ ಅವರ ಒಂದು ಫುಲ್ಫಿಲ್ಮೆಂಟ್ ಅಂದ್ರೆ ಡಿಸೈರ್ಸ್ ಇರುತ್ತಲ್ಲ ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ತೀವಿ. ಕಸ್ಟಮರ್ಸಿಗೆ ಸ್ಯಾಟಿಸ್ಫೈ ಆಗೋ ಥರ ಒಂದು ಸಾಫ್ಟ್ವೇರ್ನ ರಿಯಲ್ ವರ್ಲ್ಡ್ ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅಂತ. ಓಕೆನಾ. ನೆಕ್ಸ್ಟ್ ಅದು ಹೆಂಗ್ ಮಾಡ್ತೀವಿ ಇವಾಗ ರಿಯಲ್ ವರ್ಲ್ಡ್ ಕನ್ಸ್ಟೆಂಟ್ ಅಂದ್ರೆ ಏನು? ಸೊ ಅದು ಇಷ್ಟೇ ಟೈಮಲ್ಲಿ ಕಂಪ್ಲೀಟ್ ಆಗಬೇಕು, ಇಷ್ಟು ಜನ ಇರಬೇಕು, ಇಷ್ಟು ಬಡ್ಜೆಟಲ್ಲೇ ಮುಗಿಬೇಕು. ಸೊ ಇಷ್ಟೆಲ್ಲ ಕನ್ಸ್ಟೆಂಟ್ನ ಇಟ್ಕೊಂಡು ನಾವು ರಿಯಲ್ ವರ್ಲ್ಡ್ ಪ್ಲಾನ್ ಮಾಡ್ತೀವಲ್ಲ ಅದೇ ನೆಗೋಷಿಯೇಟಿಂಗ್ ರಿಕ್ವೈರ್ಮೆಂಟ್ಸ್. ಓಕೆ. ಗುಡ್ ನೆಗೋಷಿಯೇಷನ್ ಏಮ್ಸ್ ವಿನ್ ವಿನ್ ರಿಸಲ್ಟ್. ಸೊ ಇದು ಇಂಪಾರ್ಟೆಂಟು. ಸೊ ಅದನ್ನ ಮೆನ್ಷನ್ ಮಾಡಿ. ಓಕೆನಾ. ಸೊ ಸ್ಟೇಕ್ ಹೋಲ್ಡರ್ಸ್ ವಿನ್ ಅಂದ್ರೆ ಏನು? ಸ್ಟೇಕ್ ಹೋಲ್ಡರ್ಸ್ ವಿನ್ ಅಂದ್ರೆ ನಾವು ಡೆವಲಪ್ ಮಾಡಿರುವಂಥ ಸಾಫ್ಟ್ವೇರು ಏನಂತೀರ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಎಲ್ಲ ಫುಲ್ಫಿಲ್ ಮಾಡುತ್ತಲ್ವಾ ಅದು ಸ್ಟೇಕ್ ಹೋಲ್ಡರ್ಸ್ ವಿನ್. ಡೆವಲಪರ್ಸ್ ವಿನ್ ಅಂತ ಅಂದರೆ ಅದನ್ನು ನಾವು ಏನಂತೀರ ಒಂದು ಕರೆಕ್ಟ್ ಟೈಮಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಲ್ವಾ ಆ ಒಂದು ಸಾಫ್ಟ್ವೇರ್ನ ಕರೆಕ್ಟ್ ಟೈಮು ಕರೆಕ್ಟ್ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಾಗ ಡೆವಲಪರ್ಸ್ ವಿನ್ ಅಂತ ಹೇಳ್ತಾರೆ. ಓಕೆನಾ. According to the Bohem negotiation, includes these activity. Okay, ಯಾವ ಆಕ್ಟಿವಿಟೀಸು? ಫಸ್ಟ್ ಐಡೆಂಟಿಫೈ ದ ಕೀ ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ನಮ್ಮ ಟಾರ್ಗೆಟೆಡ್ ಕಸ್ಟಮರ್ ಯಾರು. ಸೊ ಇವಾಗ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದೀವಿ ಅಂದರೆ ಇವಾಗ ನಾವು ಒಂದು ಸ್ಟೂಡೆಂಟ್ಸ್ಗೆ ಡೆವಲಪ್ ಮಾಡ್ತಿದ್ದೀವಿ ಯಾವುದೋ ಒಂದು ಸಾಫ್ಟ್ವೇರು ಇವಾಗ ರಿಸಲ್ಟ್ ಬಿಡೋದು ಸರ್ಟಿಫಿಕೇಟ್ಸ್ ತೋರಿಸೋದು ಇದೆಲ್ಲ ಅಂದರೆ ಸ್ಟೂಡೆಂಟ್ ರಿಲೇಟೆಡ್ ಅಂದರೆ ಟಾರ್ಗೆಟ್ ಆಡಿಯನ್ಸ್ ಯಾರು ನನಗೆ ಸ್ಟೂಡೆಂಟು. ಸೊ ದಟ್ ಇಸ್ ವಾಟ್ ಲೈಕ್ ದ್ಯಾಟ್. ಆಮೇಲೆ ಫೈಂಡ್ ಈಚ್ ಸ್ಟೇಕ್ ಹೋಲ್ಡರ್ಸ್ ವಿನ್ ಕಂಡೀಷನ್ ಅಂದರೆ ವಿನ್ ಕಂಡೀಷನ್ ಅಂದರೆ ಒಬ್ಬೊಬ್ಬ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಒಂದೊಂದು ಸ್ಟೂಡೆಂಟು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಒಂದು ಸಾಫ್ಟ್ವೇರಿಂದ ಅಂತ. ಓಕೆ. ನೆಗೋಷಿಯೇಟು ರಿಕ್ವೈರ್ಮೆಂಟ್ ಕಂಬೈನ್ಡ್ ವಿನ್ ವಿನ್ ರಿಸಲ್ಟ್. ವಿನ್ ವಿನ್ ರಿಸಲ್ಟ್ ಅಂತ ಏನಂತ ಹೇಳಿದೆ. ಸೊ ಆ ಒಂದು ಏನಂತಾರೆ ರಿಕ್ವೈರ್ಮೆಂಟ್ಸ್ನ ಡಿಸ್ಕಸ್ ಮಾಡಿ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಬೇಕು. ಇವಾಗ ಆ ಕಸ್ಟಮರ್ಗೂ ಸ್ಯಾಟಿಸ್ಫೈ, ಆ ಸ್ಟೇಕ್ ಹೋಲ್ಡರ್ಸ್ಗೂ ಸ್ಯಾಟಿಸ್ಫೈ ಆಗಬೇಕು, ಮತ್ತು ಡೆವಲಪರ್ ಆಗಿರೋರು ನಾನು ನೀಟಾಗಿ ಆ ಒಂದು ಟೈಮಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟೆ ಅನ್ನೋರಿಗೆ ಅದಕ್ಕೂ ಸ್ಯಾಟಿಸ್ಫೈ ಆಗಬೇಕು, ಡೆವಲಪರ್ಸ್ಗೂ ಸ್ಯಾಟಿಸ್ಫೈ ಆಗಬೇಕು, ಕಸ್ಟಮರ್ಸ್ಗೂ ಸ್ಯಾಟಿಸ್ಫೈ ಆಗಬೇಕು. ಸೊ ಅದು ವಿನ್ ವಿನ್ ರಿಸಲ್ಟ್. ನೆಕ್ಸ್ಟ್ ವ್ಯಾಲಿಡೇಟಿಂಗ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನೋಡೋಣ. ಸೊ ಆಫ್ಟರ್ ಬಿಲ್ಡಿಂಗ್ ದ ರಿಕ್ವೈರ್ಮೆಂಟ್ ಮಾಡೆಲ್ each part of the model is checked for mistakes, missing information, ambiguity, conflicts. ಇವಾಗ ನೀವು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತೀರಾ. ಸೊ ಡೆವಲಪ್ ಮಾಡಿದ್ಮೇಲೆ ಆ ಮಾಡೆಲ್ನ ನೀವು ಚೆಕ್ ಮಾಡಬೇಕು ಏನೇನು ಮಿಸ್ಟೇಕ್ಸ್ ಇದೆ, ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದೆಯಾ, ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ, ಅಥವಾ ರಿಕ್ವೈರ್ಮೆಂಟ್ಸಲ್ಲಿ ಕಾನ್ಫ್ಲಿಕ್ಟ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಬೇಕು. ಓಕೆನಾ. ಚೆಕ್ ಮಾಡಿ ದ ರಿಕ್ವೈರ್ಮೆಂಟ್ಸ್ ರಿವ್ಯೂ ಚೆಕ್ಸ್ ದ ಫಾಲೋಯಿಂಗ್ ಕ್ವೆಶನ್ಸ್. ಈ ಒಂದು ಕ್ವೆಶನ್ಸ್ನ ನೀವು ಕೇಳ್ಕೊಬೇಕು ಅಥವಾ ಕೇಳಬೇಕು. ಓಕೆನಾ. ಯಾವ್ಯಾವ್ದಪ್ಪ ಕ್ವೆಶನ್ಸು ಅಂತ ಅಂದರೆ ಎಕ್ಸಾಮಲ್ಲಿ ನಿಮ್ಗೆ ಇಷ್ಟು ಕ್ವೆಶನ್ಸ್ ನೆನಪಾಗಿಲ್ಲ ಅಂದರೆ ಪರವಾಗಿಲ್ಲ. ಏನಂದರೆ ನೀವು ಈ 12 ಪಾಯಿಂಟ್ಸು ಓದ್ಕೊಂಡೋಗಿ, ಆದರೆ ಅಲ್ಲಿ ಎಷ್ಟು ಕ್ವೆಶನ್ಸ್ ನಿಮಗೆ ತಲೆಗೆ ಬರುತ್ತೆ ಅದನ್ನು ಬರೀರಿ.
ಸಾಕು. ಇಟ್ ಕ್ಯಾನ್ ಬಿ 6 ಆರ್ ಇಟ್ ಕ್ಯಾನ್ ಬಿ 7. ಓಕೆ. ಸೊ ಫಸ್ಟ್ ಕ್ವೆಶ್ಚನ್ ಏನಂದ್ರೆ, ಈಸ್ ಈಚ್ ರಿಕ್ವೈರ್ಮೆಂಟ್ ಕನ್ಸಿಸ್ಟ್ ವಿತ್ ಅ ಸಿಸ್ಟಮ್ ಆಬ್ಜೆಕ್ಟಿವ್? ಈ ಎಲ್ಲ ಒಂದು ರಿಕ್ವೈರ್ಮೆಂಟ್ಸ್ಗೆ ಗೋಲ್ ರೀಚ್ ಆಗುತ್ತಾ? ಇವಾಗ ಏನೋ ಒಂದು ರಿಕ್ವೈರ್ಮೆಂಟ್ಸ್ ಹೇಳಿದ್ರು, ಆ ರಿಕ್ವೈರ್ಮೆಂಟ್ಸ್ನ ತಗೊಂಡ್ರೆ ನಾನು ಗೋಲ್ ರೀಚ್ ಆಗ್ತೀನಾ ಅನ್ನೋದು. ನೆಕ್ಸ್ಟ್, ಹ್ಯಾಸ್ ರಿಕ್ವೈರ್ಮೆಂಟ್ಸ್ ಬೀನ್ ರಿಟರ್ನ್ ಅಟ್ ದ ಕರೆಕ್ಟ್ ಲೆವೆಲ್? ಅಂದ್ರೆ ಏನಾದರೂ ಆ ಒಂದು ಸ್ಟೇಜಲ್ಲಿ ನಾನು ತುಂಬ ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತಿದ್ದೀನಾ ಅಂತ. ಈಸ್ ರಿಕ್ವೈರ್ಮೆಂಟ್ ರಿಯಲಿ ನೀಡೆಡ್? ಈ ಒಂದು ರಿಕ್ವೈರ್ಮೆಂಟ್ ಕನ್ಸಿಡರ್ ಮಾಡೋದು ನಿಜನಾ ಅಂದ್ರೆ ಕರೆಕ್ಟಾ ಈ ಒಂದು ಸ್ಟೇಜಲ್ಲಿ ಅಂತ. ಈಚ್ ರಿಕ್ವೈರ್ಮೆಂಟ್ ಕ್ಲಿಯರ್ ಅಂಡ್ ಅನ್ಆಂಬಿಗ್ಯುಯಸ್? ನಾವು ತಗೊಳ್ಳೋ ಅಂತ ಒಂದೊಂದು ರಿಕ್ವೈರ್ಮೆಂಟು ಕೂಡ ಕ್ಲಿಯರ್ ಆಗಿರಬೇಕು. ಅನ್ಆಂಬಿಗ್ಯುಯಸ್ ಅಂದ್ರೆ ಕನ್ಫ್ಯೂಷನೇ ಇರಬಾರ್ದು. ಓಕೆನಾ? ಈಚ್ ರಿಕ್ವೈರ್ಮೆಂಟ್ಸ್ ಹ್ಯಾವ್ ಅ ಸೋರ್ಸ್? ಅಂದ್ರೆ ಒಂದೊಂದು ರಿಕ್ವೈರ್ಮೆಂಟ್ಗೂ ಕೂಡ ಏನಿರಬೇಕು, ಸೋರ್ಸ್ ಇರಬೇಕು. ಸೋರ್ಸ್ ಅಂದರೆ ಯಾರು? ಸ್ಟೇಕ್ ಹೋಲ್ಡರ್ಸ್. ಅದು ಆ ಒಂದು ರಿಕ್ವೈರ್ಮೆಂಟು ಇಲ್ಲ ಯೂಸರ್ ಕಡೆಯಿಂದ ಬಂದಿರಬೇಕು, ಇಲ್ಲ ಏನಂತೀರ ಡೆವಲಪರ್ಸ್ ಟೀಮ್ ಮೆಂಬರ್ಸ್. ಅಂದರೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರ್ಯಾರು ಇರ್ತಾರೆ, ಯೂಸರ್ಸ್ ಆಗಿರ್ಬೋದು, ಅಥವಾ ಇನ್ಯಾರು ಕಸ್ಟಮರ್ಸು, ಡೆವಲಪರ್ಸು, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಲ್ಲೇ ಬರ್ತಾರೆ. ಸೊ ಈ ಒಂದು ರಿಕ್ವೈರ್ಮೆಂಟು ಅವ್ರ ಕಡೆಯಿಂದನೇ ಬಂತಾ ಅಂತ ಚೆಕ್ ಮಾಡಬೇಕು. ಡು ಎನಿ ರಿಕ್ವೈರ್ಮೆಂಟ್ಸ್ ಕಾನ್ಫ್ಲಿಕ್ಟ್ ಈಚ್ ಅದರ್? ಓಕೆ. ನೆಕ್ಸ್ಟ್, ಈಸ್ ಈಚ್ ರಿಕ್ವೈರ್ಮೆಂಟ್ ಟೆಕ್ನಿಕಲಿ ಪಾಸಿಬಲ್? ಒಂದೊಂದು ರಿಕ್ವೈರ್ಮೆಂಟು ನಾವು ಟೆಕ್ನಿಕಲಾಗಿ ಇಂಪ್ಲಿಮೆಂಟ್ ಮಾಡ್ಬೋದಾ ಅಂತ. ಈಸ್ ಈಚ್ ರಿಕ್ವೈರ್ಮೆಂಟ್ ಟೆಸ್ಟಬಲ್? ಒಂದೊಂದು ರಿಕ್ವೈರ್ಮೆಂಟು ಕೂಡ ನಾವು ಟೆಸ್ಟ್ ಮಾಡ್ಬೋದಾ ಕೋಡ್ ಬರ್ದಾದ್ಮೇಲೆ? ಡಸ್ ದ ಮಾಡೆಲ್ ಶೋ ಇನ್ಫಾರ್ಮೇಷನ್, ಫಂಕ್ಷನ್ಸ್ ಆ್ಯಂಡ್ ಬಿಹೇವಿಯರ್ ಕರೆಕ್ಟ್ಲಿ? ನಾವೊಂದು ಡೆವಲಪ್ ಮಾಡ್ತಿರೋಂಥ ಮಾಡೆಲ್ಲು ನೀಟಾಗಿ ಇನ್ಫಾರ್ಮೇಷನು, ಫಂಕ್ಷನು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಕರೆಕ್ಟಾಗಿ ತೋರ್ಸತ್ತಾ? ಆಮೇಲೆ ಹ್ಯಾಸ್ ದ ರಿಕ್ವೈರ್ಮೆಂಟ್ ಮಾಡೆಲ್ ಬೀನ್ ಡಿವೈಡೆಡ್ ಪ್ರಾಪರ್ಲಿ? ಆಮೇಲೆ ಹ್ಯಾವ್ ರಿಕ್ವೈರ್ಮೆಂಟ್ ಪ್ಯಾಟ್ರನ್ಸ್ ಬೀನ್ ಯೂಸ್ ಟು ಸಿಂಪ್ಲಿಫೈ ದ ಮಾಡೆಲ್? ಆರ್ ಆಲ್ ದೀಸ್ ಪ್ಯಾಟ್ರನ್ಸ್ ವ್ಯಾಲಿಡ್ ಆ್ಯಂಡ್ ಕನ್ಸಿಸ್ಟೆಂಟ್ ವಿತ್ ದ ಕಸ್ಟಮರ್ ನೀಡ್ಸ್? ಸೊ ಇಷ್ಟು ಕ್ವೆಶನ್ಸ್ನ ನಾವು ಕೇಳ್ಕೊಬೇಕಾಗತ್ತೆ. ಸೊ ಒಂದು ರಿವ್ಯೂ ಮಾಡಬೇಕಾದ್ರೆ, ಅಂದರೆ ಇವಾಗ ನಾವು ಮಾಡಿರೋ ಅಂಥ ಏನಂತಾರೆ ಸಾಫ್ಟ್ವೇರು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾವು ಇಷ್ಟು ಕ್ವೆಶನ್ಸ್ಗೆ ಆನ್ಸರ್ ಇದ್ರೆ ಮಾತ್ರ ನಮ್ಮ ಒಂದು ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ಕರೆಕ್ಟಾಗಿ ಇದೆ ಅಂತ ಅರ್ಥ, ಡೆವಲಪ್ ಮಾಡಿದ್ದೀವಿ ಅಂತ ಅರ್ಥ. ಸೊ 8th ಒನ್ ನೋಡೋಣ. ಸೊ ಏನಪ್ಪಾ ಅಂದರೆ, ಎಕ್ಸ್ಪ್ಲೇನ್ ಕೀ ಸ್ಟೆಪ್ಸ್ ಆರ್ ಇನ್ವಾಲ್ವ್ಡ್ ಇನ್ ಎಸ್ಟಾಬ್ಲಿಷಿಂಗ್ ಅ ಫೌಂಡೇಶನಲ್ ಗ್ರೌಂಡ್ ವರ್ಕ್ ಫಾರ್ ಆ್ಯಂಡ್ ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್. ಸೊ ಏನೇನು ಸ್ಟೆಪ್ಸ್ ಇನ್ವಾಲ್ವ್ಮೆಂಟ್ ಆಗಿದೆ ಒಂದು ಫೌಂಡೇಶನಲ್ ಗ್ರೌಂಡ್ ವರ್ಕ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು ಅಂದರೆ, ಬಿಫೋರ್ ಸ್ಟಾರ್ಟಿಂಗ್ ಎನಿ ಸಾಫ್ಟ್ವೇರ್ ಪ್ರಾಜೆಕ್ಟ್ ದ ಟೀಮ್ ಮಸ್ಟ್ ಬಿಲ್ಡ್ ಅ ಸ್ಟ್ರಾಂಗ್ ಫೌಂಡೇಶನ್. ಕರೆಕ್ಟ್ ಅಲ್ವಾ? ನಾವು ಯಾವುದೇ ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ನ ಡೆವಲಪ್ ಮಾಡಬೇಕಾದ್ರೆ ಒಂದು ಟೀಮಿಗೆ ಸ್ಟ್ರಾಂಗ್ ಫೌಂಡೇಶನ್ ಇರಬೇಕು. ಒಂದು ಮನೆ ಕಟ್ಟಬೇಕಾಗ್ಲಿ, ಇವಾಗ ಮೇಲ್ಗಡೆ ನೀವು ನೀಟಾಗಿ ಕಟ್ಟಬೇಕಂದ್ರೆ ಫೌಂಡೇಶನ್ನೇ ನೀಟಾಗಿಲ್ಲ ಅಂತ ಅಂದರೆ ಮನೆ ಎಲ್ಲಿ ನೀಟಾಗಿರುತ್ತೆ ಅಲ್ವಾ ಮೇಲ್ಗಡೆ. ಸೊ ದಟ್ ಇಸ್ ವಾಟ್ ದಿಸ್ ಫೌಂಡೇಶನ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ಫ್ಯೂ ಇಂಪಾರ್ಟೆಂಟ್ ಸ್ಟೆಪ್. ಈ ಒಂದು ಫೌಂಡೇಶನ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಕೆಲವೊಂದು ಸ್ಟೆಪ್ಸ್ನ ಯೂಸ್ ಮಾಡ್ತೀವಿ. ಏನಪ್ಪಾ ಅಂದರೆ, ಫಸ್ಟು ಐಡೆಂಟಿಫೈ ದ ಸ್ಟೇಕ್ ಹೋಲ್ಡರ್ಸ್. ಸೊ ಹಂಗೇನೆ ಇವಾಗ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಂದ್ರೆ ಫೌಂಡೇಶನ್ ನೀಟಾಗಿರಬೇಕು ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಏನಂದರೆ ಐಡೆಂಟಿಫೈ ದ ಸ್ಟೇಕ್ ಹೋಲ್ಡರ್ಸ್. ಸೊ ದಟ್ ಈಸ್ ವಾಟ್, ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಕಂಡುಹಿಡಿಬೇಕು ಫಸ್ಟು. ಸೊ ಅದು ನಮ್ಮ ಯೂಸರ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಯಾರು ಆ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದಾಗಿರ್ಬೋದು, ಅಥವಾ ನಮ್ಮ ಒಂದು ಸಿಸ್ಟಮಿಗೆ ರಿಕ್ವೈರ್ಮೆಂಟ್ಸ್ ಇದು ಬೇಕು ಅಂತ ಹೇಳೋರು ಆಗಿರ್ಬೋದು. ಓಕೆನಾ? ಅವರು ಕಸ್ಟಮರ್ಸ್ ಆಗಿರ್ಬೋದು, ಯೂಸರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಡೆವಲಪರ್ಸ್ ಆಗಿರ್ಬೋದು, ಯಾರಾದರೂ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಆಗಿರ್ಬೋದು. ಓಕೆನಾ? ನೆಕ್ಸ್ಟ್, ರೆಕಾಗ್ನೈಸ್ ದ ಮಲ್ಟಿಪಲ್ ವ್ಯೂ ಪಾಯಿಂಟ್ಸ್. Since many stakeholders are involved, each person will have different viewpoints. ಅಂದರೆ ನಮ್ಮ ಸ್ಟೇಕ್ ಹೋಲ್ಡರ್ಸು ಕಸ್ಟಮರ್ಸ್ ಅಷ್ಟೇ ಆಗಿರಲ್ಲ. ಇಲ್ಲಿ ನೋಡ್ದಂಗೆ ಮ್ಯಾನೇಜರ್ಸು, ಡೆವಲಪರ್ಸ್ ಎಲ್ಲ ಆಗಿರ್ತಾರೆ. ಎಲ್ಲರೂ ಒಂದೇ ಥರ ಥಿಂಕ್ ಮಾಡ್ತಾರಾ? ಇಲ್ಲ. ಸೊ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಬೇರೆ ಆಗಿರೋದ್ರಿಂದ ನಾವು ಎಲ್ಲ ಪರ್ಸ್ಪೆಕ್ಟಿವಿಂದನೂ ಯೋಚನೆ ಮಾಡಬೇಕು ಅಂತ. ಸೊ ಯೂಸರ್ಗೆ ಏನು ಬೇಕು, ಮ್ಯಾನೇಜರ್ಗೆ ಏನು ಬೇಕು, ಡೆವಲಪರ್ಸ್ಗೆ ಏನು ಬೇಕು. ಓಕೆ, ಇವಾಗ ಒಂದು ಸಾಫ್ಟ್ವೇರ್ ಅಂತ ಬಂದರೆ ಯೂಸರ್ಗೆ ಏನು ಬೇಕು, ಇವಾಗ ನಾನು ಆ ಸಾಫ್ಟ್ವೇರ್ ಯೂಸ್ ಮಾಡಿದಾಗ ಯೂಸರ್ ಫ್ರೆಂಡ್ಲಿ ಇರಬೇಕು, ನನಗೆಲ್ಲ ಗೊತ್ತಾಗಬೇಕು ಆ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಬೇಕಾದ್ರೆ. ಮ್ಯಾನೇಜರ್ಸ್ಗೆ ಏನು ಬೇಕು, ಏನೋ ಒಟ್ಟಿನಲ್ಲಿ ಈ ಒಂದು ಸಾಫ್ಟ್ವೇರ್ನ ಲೋ ಬಡ್ಜೆಟಲ್ಲಿ ಮುಗಿಸ್ಕೊಟ್ರೆ ಸಾಕಣಪ್ಪ,
ಅನ್ನೋ ಥರ. ಡೆವಲಪರ್ಸ್‌ಗೇನು ಸಿಂಪಲ್ ಆಗಿದೆ ಸಾಫ್ಟ್‌ವೇರು ಆರಾಮಾಗಿ ನಾನು ಡೆವಲಪ್ ಮಾಡ್ಬಿಡ್ಬೋದಲ್ಲ ಅನ್ನೋದು ಡೆವಲಪರ್ಸ್ ಪರ್ಸ್ಪೆಕ್ಟಿವ್. ಸೊ ನಾವು ಎಲ್ಲಾ ಕಡೆಯಿಂದನೂ ಯೋಚನೆ ಮಾಡಬೇಕು ಅಂತ. ಸೊ ಬಿಕಾಸ್ ಆಫ್ ದೀಸ್ ಡಿಫರೆಂಟ್ ಪಾಯಿಂಟ್ಸ್ ರಿಕ್ವೈರ್ಮೆಂಟ್ಸ್ ಬಿಕಮ್ ಇನ್‌ಕನ್ಸಿಸ್ಟೆಂಟ್, ರಿಕ್ವೈರ್ಮೆಂಟ್ಸ್ ಕಾನ್ಫ್ಲಿಕ್ಟ್ ಈಚ್ ಅದರ್. ಈ ಒಂದು ಯೋಚನೆ ಅಥವಾ ಪರ್ಸ್ಪೆಕ್ಟಿವ್ ಇಂದ ರಿಕ್ವೈರ್ಮೆಂಟ್ಸು ನೀಟಾಗಿ ಇರಲ್ಲ, ಅಂದ್ರೆ ಸಿಗಲ್ಲ ನೀಟಾಗಿ ಏನ್ ಮಾಡಬೇಕು ಅಂತ. ಸೊ ಬಿಕಮ್ಸ್ ಇನ್‌ಕನ್ಸಿಸ್ಟೆಂಟ್, ರಿಕ್ವೈರ್ಮೆಂಟ್ಸ್ ಮೇ ಕಾನ್ಫ್ಲಿಕ್ಟ್ ಈಚ್ ಅದರ್. ಸೊ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮಲ್ಟಿಪಲ್ ಪಾಯಿಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಮೂವಿಂಗ್ ಫಾರ್ವರ್ಡ್. ಅಷ್ಟೇ, ಈ ಒಂದು ಪರ್ಸ್ಪೆಕ್ಟಿವ್ ಎಲ್ಲ ಪರ್ಸ್ಪೆಕ್ಟಿವ್ ಅಲ್ಲೂ ಯೋಚನೆ ಮಾಡಿ ಸೊ ನಾವು ಮುಂದುವರಿಬೇಕು ಅಂತ. ನೆಕ್ಸ್ಟ್, ವರ್ಕಿಂಗ್ ಟುವರ್ಡ್ಸ್ ಕೊಲಾಬರೇಷನ್. ಕೊಲಾಬರೇಷನ್ ಅಂದ್ರೆ ಏನಂತ ಹೇಳಿದೆ, ವರ್ಕಿಂಗ್ ಟುಗೆದರ್ ಅಷ್ಟೇ. ಸೊ ಜಾಬ್ ಆಫ್ ದ ರಿಕ್ವೈರ್ಮೆಂಟ್ ಇಂಜಿನಿಯರ್ ಈಸ್ ಟು ಐಡೆಂಟಿಫೈ ದ ಕಾಮನ್ ರಿಕ್ವೈರ್ಮೆಂಟ್ಸ್. ಮತ್ತೆ ಎಲ್ಲ ಇವಾಗ ಎಷ್ಟೊಂದು ಸ್ಟೇಕ್ ಹೋಲ್ಡರ್ಸ್ ಏನೇನೋ ರಿಕ್ವೈರ್ಮೆಂಟ್ಸ್ ಹೇಳಿರ್ತಾರೆ, ಅದರಲ್ಲಿ ಕಾಮನ್ ರಿಕ್ವೈರ್ಮೆಂಟ್ಸ್ ಏನು ಅಂತ ಚೆಕ್ ಮಾಡಬೇಕು. ಐಡೆಂಟಿಫೈ ಕಾನ್ಫ್ಲಿಕ್ಟಿಂಗ್ ಅಂಡ್ ಇನ್ಕನ್ಸಿಸ್ಟೆಂಟ್ ರಿಕ್ವೈರ್ಮೆಂಟ್ಸ್. ಇವಾಗ ಒಂದು ರಿಕ್ವೈರ್ಮೆಂಟ್ಗೂ ಇನ್ನೊಂದು ರಿಕ್ವೈರ್ಮೆಂಟ್ಗೂ ಸಂಬಂಧನೇ ಇರಲ್ಲ, ಸೊ ಅದು ಕಾನ್ಫ್ಲಿಕ್ಟಿಂಗ್ ಆಗುತ್ತೆ. ಸೊ ಅದನ್ನ ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಚೆಕ್ ಮಾಡಬೇಕು. ಎಂಕರೇಜ್ ಸ್ಟೇಕ್ ಹೋಲ್ಡರ್ಸ್ ಟು ಕೊಲಾಬರೇಟ್ ಅಂಡ್ ಅಗ್ರಿ. ಸೊ ಎಲ್ಲ ಸ್ಟೇಕ್ ಹೋಲ್ಡರ್ಸು ಕೊಲಾಬ್ರೇಟ್ ಆಗಿ ಅಗ್ರಿ ಮಾಡ್ಕೊಬೇಕು, ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಓಕೆನಾ, ದಟ್ ಇಸ್ ವಾಟ್. ಸೊ ನಾವು ಅದಕ್ಕೆ ಎನ್ಕರೇಜ್ ಮಾಡಬೇಕು ಅಷ್ಟೇ. ಸೊ ಕೊಲಾಬ್ರೇಷನ್ ಡಸ್ ನಾಟ್ ಮೀನ್ ಎವ್ರಿ ಒನ್ ಡಿಸೈಡ್ ಎವ್ರಿಥಿಂಗ್ ಟುಗೆದರ್. ಕೊಲಾಬ್ರೇಷನ್ ಅಂದಿದ ತಕ್ಷಣ ಏನ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಡಿಸೈಡ್ ಮಾಡೋದಲ್ಲ ಕೊಲಾಬ್ರೇಷನ್. ಇನ್ ಮೆನಿ ಪ್ರಾಜೆಕ್ಟ್ ದ ಪ್ರಾಜೆಕ್ಟ್ ಚಾಂಪಿಯನ್ ಮೇಕ್ಸ್ ದ ಡಿಸಿಷನ್. ಸೊ ಈ ಒಂದು ಸಿಚುವೇಶನ್ ಅಲ್ಲಿ, ಅಂದ್ರೆ ಇವಾಗ ಮ್ಯಾನೇಜರ್ಸ್ಗೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ, ಕಸ್ಟಮರ್ಸ್ಗೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ, ಡೆವಲಪರ್ಸ್ಗೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಸೊ ಎಲ್ಲರೂ ಕುತ್ಕೊಂಡು ಒಂದೇ ಡಿಸಿಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಸೀನಿಯರ್ ಮ್ಯಾನೇಜರ್ ಅಂತ ಇರ್ತಾರೆ, ಅವರ ಪ್ರಾಜೆಕ್ಟ್ ಚಾಂಪಿಯನ್ ಅಂತ ಕರೀತಾರೆ. ಸೊ ಅವರು ಡಿಸಿಷನ್ಸ್ ತಗೊಂತಾರೆ ಈ ಪ್ರಾಜೆಕ್ಟ್ ರಿಲೇಟೆಡ್. ಓಕೆನಾ. ಸೊ ಒಟ್ನಲ್ಲೇನು ನಮ್ಮ ಗೋಲ್ ಏನು, ಎಲ್ಲಾ ರಿಕ್ವೈರ್ಮೆಂಟ್ಸು ಸ್ಯಾಟಿಸ್ಫೈ ಆಗ್ಬೇಕಷ್ಟೇ ಕಸ್ಟಮರ್ಸಿಗೆ, ಅಷ್ಟೇ ನಮ್ಮ ಮೇನ್ ಗೋಲು. ನೆಕ್ಸ್ಟ್, ಫೋರ್ತ್ ಒನ್, ಆಸ್ಕಿಂಗ್ ದ ಫಸ್ಟ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್ಸ್ನ ಕೇಳ್ಕೊಬೇಕು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಬೇಕಂತ ಅಂದ್ರೆ. ಸೊ ಏನೇನಪ್ಪ ಆ ಕ್ವೆಶನ್ಸು ಅಂತ ಅಂದ್ರೆ, ಸೊ ಅಟ್ ಎವ್ರಿ ಬಿಗಿನಿಂಗ್ ಇಂಜಿನಿಯರ್ಸ್ ಆಸ್ಕ್ ಕಾಂಟೆಕ್ಸ್ಟ್ ಫ್ರೀ ಕ್ವೆಶನ್ಸ್. ಇದನ್ನ ಮೆನ್ಷನ್ ಮಾಡಿ, ಇದು ಕೀವರ್ಡ್. ಓಕೆನಾ, ಕಾಂಟೆಕ್ಸ್ಟ್ ಫ್ರೀ ಕ್ವೆಶನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಗ್ರೌಂಡ್ ಗೋಲ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್. ಅಷ್ಟೇ, ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಬೇಕಂದ್ರೆ ಕ್ವೆಶನ್ಸ್ನ ಕೇಳ್ಕೊಬೇಕು. ಸೊ ಯಾವ ತರ ಕ್ವೆಶನ್ಸ್ ಅಂದ್ರೆ, ಕ್ವೆಶನ್ ಅಬೌಟ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಪ್ರಾಜೆಕ್ಟ್ ಗೋಲ್ಸ್. ಸೊ ಸ್ಟೇಕ್ ಹೋಲ್ಡರ್ಸ್ ಮತ್ತೆ ಪ್ರಾಜೆಕ್ಟ್ ಗೋಲ್ ಬಗ್ಗೆ ಕ್ವೆಶನ್ಸ್ ಏನೇನು ಬರ್ಬೋದು ಅಂದ್ರೆ, ಯಾರು ಈ ಪ್ರಾಜೆಕ್ಟ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಷ್ಟೇ. ಸೊ ಹೂ ವಿಲ್ ಯೂಸ್ ದ ಸಿಸ್ಟಮ್, ಯಾರು ನಮ್ಮ ಸಿಸ್ಟಮ್ನ ಯೂಸ್ ಮಾಡ್ತಾರೆ, ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ವಾಟ್ ವಿಲ್ ಬಿ ದ ಪ್ರಾಫಿಟ್, ಈ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರೆ ನನಗೇನು ಪ್ರಾಫಿಟ್ಟು ಅಂತ. ಈಸ್ ದೇರ್ ಎನಿ ಎಕ್ಸಿಸ್ಟಿಂಗ್ ಸೊಲ್ಯೂಷನ್, ಆಲ್ರೆಡಿ ಈ ಒಂದು ಪ್ರಾಜೆಕ್ಟಿಗೆ ಸೊಲ್ಯೂಷನ್ ಇದೆಯಾ, ಇದ್ರೆ ಏನು ಸೊಲ್ಯೂಷನ್ ಅಂತ ನೋಡಬೇಕು. ನೆಕ್ಸ್ಟ್, ಇನ್ನ ಒಂದು ಕ್ವೆಶನ್ಸ್ ಏನ್ ಬರ್ಬೋದು ಅಂದ್ರೆ, ಕ್ವೆಶನ್ಸ್ ಅಬೌಟ್ ದ ಪ್ರಾಬ್ಲಮ್ ಮತ್ತೆ ಅದ್ರದ್ದು ಸೊಲ್ಯೂಷನ್ ಬಗ್ಗೆ ಕ್ವೆಶನ್ಸ್ ಏನ್ ಬರ್ಬೋದು ಅಂದ್ರೆ, ಡಸ್ ಗುಡ್ ಔಟ್ಪುಟ್ ಮೀನ್ ಇನ್ ಯೋರ್ ವ್ಯೂ. ಸೊ ಏನು ಗುಡ್ ಔಟ್ಪುಟ್ ಅಂದ್ರೆ ನಿಮ್ ಪ್ರಕಾರ ಏನು ಅಂತ ಕೇಳ್ಕೊಬೇಕು. ಆಮೇಲೆ ವಾಟ್ ಪ್ರಾಬ್ಲಮ್ ವಿಲ್ ದಿಸ್ ಸಿಸ್ಟಮ್ ಸಾಲ್ವ್, ನಮ್ಮ ಒಂದು ಸಾಫ್ಟ್ವೇರ್ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅಂತ. ಕ್ಯಾನ್ ಯು ಡಿಸ್ಕ್ರೈಬ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವೇರ್ ದ ಸಿಸ್ಟಮ್ ವಿಲ್ ಬಿ ಯೂಸ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ಇವಾಗ ನೀವು ಒಂದು ಕಾಲೇಜ್ಗೆ ಅಂತ ಯಾವುದೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತೀರಾ, ಮತ್ತೆ ಹಂಗಂದ್ರೆ ಏನು, ಅದು ಕಾಲೇಜ್ ಎನ್ವಿರಾನ್ಮೆಂಟ್ ಅದು. ಸೊ ಯಾವ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ ನಮ್ಮ ಸಿಸ್ಟಮ್ ಯೂಸ್ ಆಗತ್ತೆ ಅಂತ. ನೆಕ್ಸ್ಟ್, ಮೆಟಾ ಅಂದ್ರೆ ಏನು, ಡೇಟಾ ಅಬೌಟ್ ಡೇಟಾ ಅಷ್ಟೇ. ಸೊ ಹೆಲ್ಪ್ಸ್ ಟು ಇಂಪ್ರೂವ್ ಕಮ್ಯುನಿಕೇಶನ್ and ensure the right information is collected. Are my question relevant to the problem? ಕ್ವೆಶನ್ಗೆ ಕ್ವೆಶನ್ ಕೇಳೋದು. ಓಕೆನಾ, ಆರ್ ಮೈ ಕ್ವೆಶನ್ಸ್ ರೆಲಿವೆಂಟ್ ಟು ದ ಪ್ರಾಬ್ಲಮ್, ನಾನು ಕೇಳ್ತಿರೋ ಕ್ವೆಶನ್ ನಮ್ಮ ಪ್ರಾಬ್ಲಮ್ಗೆ ರೆಲಿವೆಂಟ್ ಇದೆಯಾ, ಸಂಬಂಧ ಇದೆಯಾ ಅಂತ. ಶುಡ್ ಐ ಆಸ್ಕ್ ಎನಿಥಿಂಗ್ ಎಲ್ಸ್, ಇದ್ರದ್ದು ಬಿಟ್ಟು ಬೇರೆ ಏನಾದರೂ ಕ್ವೆಶನ್ಸ್ ಕೇಳಬೇಕಾ ನಾನು. ಕ್ಯಾನ್ ಯು ಪ್ರೊವೈಡ್ ಮೋರ್ ಇನ್ಫಾರ್ಮೇಶನ್. ಸೊ ಇದೆಲ್ಲ ಕ್ವೆಶನ್ಸ್, ಮೆಟಾ ಕ್ವೆಶನ್ಸ್ ಅಂತ ಅಂದ್ರೆ ಕ್ವೆಶನ್ಸ್ಗೆ ಕ್ವೆಶನ್ಸ್ ಕೇಳೋದು ಅಷ್ಟೇ. ನೆಕ್ಸ್ಟ್, ಲಾಸ್ಟ್ ಒನ್, ಆಕ್ಚುಲಿ ನಾನು ಇದನ್ನ ಡಯಾಗ್ರಾಮ್ ಮಾಡಿದ್ದೀನಿ, ನೀವು ಈ ಡಯಾಗ್ರಾಮ್ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಓಕೆನಾ. ಸೊ ಡೆಮಾನ್ಸ್ಟ್ರೇಟ್ ಕ್ಯಾಮರಾ ಸರ್ವಿಲಿಯನ್ಸ್ ವಿಯಾ ಇಂಟರ್ನೆಟ್ ಡಿಸ್ಪ್ಲೇ ಕ್ಯಾಮರಾ ವ್ಯೂಸ್ ಫಂಕ್ಷನ್ ವಿತ್ ಅ ನೀಟ್ ಆಕ್ಟಿವಿಟಿ ಡಯಾಗ್ರಾಮ್. ಸೊ ಈ ಒಂದು ಡಯಾಗ್ರಾಮ್ ಮಾಡಿ, ಈ ಡಯಾಗ್ರಾಮ್ ಮಾಡಿಬಿಟ್ಟು ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ.
ನಾನು ಹೇಳ್ತೀನಿ ನೋಡಿ, ಹಿಂಗೆ ಎಕ್ಸ್‌ಪ್ಲೇನ್ ಮಾಡಿ ಓಕೆನಾ? ಸೊ ನೀವು ಡಯಾಗ್ರಾಮ್ ನೀಟಾಗಿ ಹಾಕಿ, ಡಯಾಗ್ರಾಮ್ ನೋಡ್ಕೊಂಡು ಎಕ್ಸ್‌ಪ್ಲೇನ್ ಮಾಡಿ. ಯಾವಾಗಲೂ ಅಷ್ಟೇ, ನೀವು ಡಯಾಗ್ರಾಮ್ ಏನ್ ಹಾಕ್ತೀರಾ ಅದನ್ನ ಎಕ್ಸ್‌ಪ್ಲೇನ್ ಮಾಡಿ. ಏನೇನೋ ಬರಿಬೇಡಿ, ಏನೇನೋ ಪಾಯಿಂಟ್ಸ್ ಎಲ್ಲ ಬರೆಯಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ, ಸೊ ಫಸ್ಟ್‌ಗೆ ಇದು ಆಕ್ಟಿವಿಟಿ ಯಾವಾಗ ಸ್ಟಾರ್ಟ್ ಆಗತ್ತೆ ಗೊತ್ತಾ? ಈ ಒಂದು ಇದಕ್ಕೆ ಕ್ಯಾಮರಾ ಸರ್ವಿಲಿಯನ್ಸ್‌ಗೆ. ಸೊ ಯಾವಾಗ ನೀವೊಂದು ಕ್ಯಾಮರಾ ಸರ್ವಿಲಿಯನ್ಸ್ ಸಿಸ್ಟಮ್‌ನ ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಓಕೆನಾ. ಸೊ ಯೂಸರ್ ಇಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಇಲ್ಲಿ ಅವನ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಎರಡು ಹಾಕ್ತಾನೆ. ಸೊ ಈ ಒಂದು ಸ್ಟೆಪ್ ಅಲ್ಲಿ, ಸೊ ಇಲ್ಲಿ ಸಿಸ್ಟಮ್ ಏನ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಅವ್ನು ಹಾಕಿರುವಂತ ಪಾಸ್ವರ್ಡು, ಐಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಕರೆಕ್ಟ್ ಇಲ್ಲ ಅಥವಾ ಪಾಸ್ವರ್ಡ್ ಅಥವಾ ಐಡಿ ಏನಾದ್ರೂ ಇನ್‌ವ್ಯಾಲಿಡ್ ಆದ್ರೆ ಅದೇನ್ ಮಾಡುತ್ತೆ, ಪಾಪಪ್ ಮಾಡುತ್ತೆ ಮೆಸೇಜ್‌ನ. ಎಂಟರ್ ಮಾಡು, ಪಾಸ್ವರ್ಡ್ ತಪ್ಪಾಗಿದೆ, ಎಂಟರ್ ಮಾಡು ಅಂತ. ಓಕೆ. ಇವಾಗ ಅವನು ಪಾಸ್ವರ್ಡು ನೆನಪಾಗ್ತಿಲ್ಲ, ತುಂಬಾ ಅಟೆಂಪ್ಟ್ಸ್ ಕೊಟ್ಬಿಟ್ಟ ಅವನು. ಇವಾಗ ನಾವೇ ನೋಡ್ತೀವಿ, ಇವಾಗ ಫೋನಲ್ಲಿ 3-4 ಟೈಮ್ಸ್ ಅಟೆಂಪ್ಟ್ ಇನ್‌ವ್ಯಾಲಿಡ್ ಕೊಟ್ಟಾಗ ಏನ್ ಮಾಡುತ್ತೆ, 30 30 ಸೆಕೆಂಡ್ಸ್ ಇರು ಅಥವಾ ಒಂದು 60 ಸೆಕೆಂಡ್ಸ್ ಇರು ಅಂತ ನಮಗೆ ಹೇಳುತ್ತೆ. ಅದೇ ತರ ಇಲ್ಲೇನಂದ್ರೆ ನೀವು ಪಾಸ್ವರ್ಡ್ ತಪ್ಪು ಮತ್ತೆ ಮಾಡಿದಾಗ, ಸೊ ಇಲ್ಲೇನಾಗುತ್ತೆ, ಎಕ್ಸಿಟೇ ಆಗುತ್ತೆ. ಆ ಕ್ಯಾಮೆರಾ ಸರ್ವಿಲೆನ್ಸ್ ಸಿಸ್ಟಮ್ ಇಂದನೇ ಎಕ್ಸಿಟ್ ಆಗಿ ಹೋಗ್ಬಿಡುತ್ತೆ. ಸೊ ಓಕೆ, ಇವಾಗ ಅದು ಕಂಡೀಷನ್ಸ್ ಆಯ್ತು. ನೆಕ್ಸ್ಟ್ ಇವಾಗ ನೀವು ಎಂಟರ್ ಮಾಡಿರೋ ಪಾಸ್ವರ್ಡ್ ಕರೆಕ್ಟ್ ಆಗಿದೆ. ಅವಾಗ ಏನಾಗತ್ತೆ ಅಂದ್ರೆ, ಅವಾಗ ಇಲ್ಲಿ ಇವಾಗ ಲಾಗಿನ್ ನೀಟಾಗಾಯ್ತು. ಇವಾಗ ಅದು ಆಪ್ಷನ್ಸ್ ತೋರಿಸುತ್ತೆ, ಮೆನ್ಯೂ ತೋರಿಸುತ್ತೆ. ಏನಂತ, ಸೆಲೆಕ್ಟ್ ಮೇಜರ್ ಫಂಕ್ಷನ್ ಅಥವಾ ಅದರ್ ಫಂಕ್ಷನ್, ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು ಅಂತ ತೋರಿಸುತ್ತೆ ಓಕೆನಾ. ಸೊ ಇವಾಗ ಯೂಸರು ಏನು ಸೆಲೆಕ್ಟ್ ಮಾಡಿಲ್ಲ, ಆ ಮೆನ್ಯೂದಲ್ಲಿ ಏನು ಸೆಲೆಕ್ಟೇ ಮಾಡಿಲ್ಲ. ಅವಾಗ ಏನಾಗುತ್ತೆ, ಸಿಸ್ಟಮ್ ವೆಯ್ಟ್ ಮಾಡುತ್ತೆ ಅವರು ಸೆಲೆಕ್ಟ್ ಮಾಡೋವರೆಗೂ, ಆಯ್ತಾ. ಇವಾಗ ಯೂಸರು ಸರ್ವಿಲಿಯನ್ಸ್ನ ಸೆಲೆಕ್ಟ್ ಮಾಡ್ತಾ, ಸರ್ವಿಲಿಯನ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ ಗೊತ್ತಾ, ಸರ್ವಿಲಿಯನ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಮಾಡಲ್ಲ, ಅದು ತಮ್ನೇಲ್ನ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ತಮ್ನೇಲ್ ಅಂತ ಅಂದ್ರೆ, ಇವಾಗ ಒಂದು ಮನೆ ಅಂತ ಅಂದಾಗ ನೀವು ಕ್ಯಾಮರಾಸ್‌ನ ಎಲ್ಲೆಲ್ಲೋ ಫಿಕ್ಸ್ ಮಾಡಿರ್ತೀರಾ. ಲೈಕ್ ಲಿವಿಂಗ್ ರೂಮಲ್ಲಿ ಫಿಕ್ಸ್ ಮಾಡಿರ್ತೀರಾ, ಔಟ್‌ಸೈಡ್ ಗೇಟ್ ಹತ್ರ ಫಿಕ್ಸ್ ಮಾಡಿರ್ತೀರಾ, ಡೋರ್ ಹತ್ರ ಫಿಕ್ಸ್ ಮಾಡಿರ್ತೀರಾ, ಹಾಲಲ್ಲಿ ಫಿಕ್ಸ್ ಮಾಡಿರ್ತೀರಾ. ಸೊ ಎಲ್ಲಾ ಕ್ಯಾಮರಾಯಿಂದನೂ ಲೇಟೆಸ್ಟ್ ಪಿಕ್ಚರ್ ಅಂದ್ರೆ ಅದಕ್ಕಿಂತ ಮುಂಚಿಂದು ನೀವು ಚೆಕ್ ಮಾಡಕ್ಕಿಂತ ಮುಂಚಿಂದ ಪಿಕ್ಚರ್ ಮಾತ್ರ ತೋರಿಸುತ್ತೆ ಅದು. ಓಕೆನಾ? ಆಮೇಲೆ ಸೊ ಇವಾಗ ನೆಕ್ಸ್ಟ್ ತೋರ್ಸಿದ ತಕ್ಷಣ ಏನ್ ಮಾಡುತ್ತೆ, ತೋರ್ಸುತ್ತೆ. ಇವಾಗ ನಿನಗೆ ಪಾಪಪ್ ಮಾಡುತ್ತೆ. ನಿನಗೆ ಥಂಬ್ನೇಲ್ ತೋರಿಸ್ಬೇಕಾ ಅಥವಾ ಕ್ಯಾಮೆರಾ ಐಕಾನ್ಸ್ ತೋರಿಸ್ಬೇಕಾ ಅಂತ. ಅವಾಗ ಯೂಸರ್ ಏನಾದ್ರು ಕ್ಯಾಮೆರಾ ಐಕಾನ್ಸ್ ಅಂತ ಪ್ರೆಸ್ ಮಾಡ್ದ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡುತ್ತೆ, ಫುಲ್ ವಿಡಿಯೋ ತೋರಿಸುತ್ತೆ, ಕ್ಯಾಮೆರಾಲ್ ತೆಗ್ದಿರೋದು. ಓಕೆನಾ? ಫುಲ್ ವಿಡಿಯೋ ತೋರಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟು ಕೇಳುತ್ತೆ ನಿನಗೆ, ಏನು, ನಿನಗೆ ಇನ್ನೊಂದು ಅಟೆಂಪ್ಟ್ ಬೇಕಾ ಅಂದ್ರೆ, ಲೈಕ್ ಡು ಯು ವಾಂಟ್ ಎನಿ ಅನದರ್ ವ್ಯೂ, ಇನ್ನೊಂದು ವ್ಯೂ ನಿಂಗೆ ತೋರಿಸ್ಬೇಕಾ ಅಂತ ಕೇಳುತ್ತೆ. ಅಕಸ್ಮಾತ್ ಹೌದು ಅಂತ ಇದ್ರೆ ಅದಕ್ಕೆ ಇನ್ನೊಂದು ಚಾನ್ಸ್ ಕೊಡುತ್ತೆ. ಓಕೆನಾ? ಇಲ್ಲ ಅಂತ ಇದ್ರೆ ಎಕ್ಸಿಟ್ ಆಗೋಗುತ್ತೆ ಅಷ್ಟೇ. ಇಷ್ಟೇ ಗೈಸ್, ಸಿಂಪಲ್. ನೀವು ಡಯಾಗ್ರಾಮ್ ಜ್ಞಾಪಕ ಇಟ್ಕೊಂಡ್ರೆ, ಡಯಾಗ್ರಾಮ್ ಅಲ್ಲಿ ಫ್ಲೋ ಜ್ಞಾಪಕ ಇಟ್ಕೊಂಡ್ರೆ ಮುಗೀತು. ಇದನ್ನೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇಷ್ಟೇ ಗೈಸ್. ಸೊ ಮಾಡ್ಯೂಲ್ 2 ಕಂಪ್ಲೀಟ್ ಆಗೋಗಿದೆ. ಸೊ ಬರೋ ವಿಡಿಯೋದಲ್ಲಿ ನಾನು ಮಾಡ್ಯೂಲ್ 3 ಸ್ಟಾರ್ಟ್ ಮಾಡ್ತೀನಿ ಅಂಡ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಓಕೆನಾ. ಸೊ ಸ್ಟೇ ಟ್ಯೂನ್ಡ್ ಮತ್ತೆ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್. ಸೊ ಈ ಕ್ವೆಶನ್ಸ್ ಬಿಟ್ಟು ಬೇರೆ ಕ್ವೆಶನ್ಸ್ ಬರಲ್ಲ ಓಕೆನಾ. ಸೊ ಡೋಂಟ್ ವರಿ, ಜಸ್ಟ್ ನಾನು ಹೇಳಿದ್ನ ಕೇಳಿಸ್ಕೊಂಡಿದ್ರೆ ಸಾಕು. ಫಸ್ಟ್ ಮಾಡ್ಯೂಲ್ 2 ಪಾರ್ಟ್ 1 ನೋಡಿಲ್ಲ ಅಂದ್ರೆ ಪಾರ್ಟ್ 1 ನೋಡ್ಬಿಟ್ಟು ಬನ್ನಿ ಓಕೆನಾ. ಸೊ ಥ್ಯಾಂಕ್ ಯು ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್.